ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಕೆಲವಷ್ಟು ಫ್ಯಾಮಿಲಿ ವಾರ್ ನಡೆದಿದ್ದನ್ನು ನಾವು ನೋಡಿದ್ದೇವೆ. ದರ್ಶನ್ನ ಪತ್ನಿ ಹಾಗೂ ಇದೇ ಪವಿತ್ರ ಗೌಡ ಮಧ್ಯೆ ಆ ವಿಚಾರವೂ ಕೂಡ ಇಲ್ಲಿ ಚರ್ಚೆ ಆಗ್ತಿದೆ. ಆ ಬಗ್ಗೆ ಮತ್ತೆ ಮಾತಾಡೋಣ. ಆದರೆ ಆರೋಗ್ಯದ ನೆಪವೊಡ್ಡಿ ದರ್ಶನ್ ಬೇಲ್ ಪಡೆದಿದ್ದಾರೆ ಅನ್ನೋದನ್ನು ಸರ್ಕಾರಿ ವಕೀಲರು ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಆರೋಗ್ಯದ ನೆಪ, ಆರೋಗ್ಯದ ಕಾರಣ, ಬೆನ್ನು ನೋವಿನ ಕಾರಣಕ್ಕಾಗಿ ಹೆಲ್ತ್ ಗ್ರೌಂಡ್ಸ್ ಮೇಲೆ ಬೇಲ್ ಪಡ್ಕೊಂಡಿದ್ದಾರೆ ಅನ್ನುವ ವಿಚಾರವನ್ನು ಸರ್ಕಾರಿ ಪರ ವಕೀಲರು ಸಿದ್ಧಾರ್ಥ್ ಹೇಳಿದ್ದಾರೆ. ಅದರ ಮೂಲಕ ಅದೊಂದು ನೆಪ ಅನ್ನೋದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಅದೊಂದು ರೀಸನ್ ಅಷ್ಟೇ ಅಂತ, ನಿಜವಾಗ್ಲೂ ಕೂಡ ಅದು ಜೆನ್ಯೂನ್ ರೀಸನ್ ಅಲ್ಲ ಅನ್ನುವ ಅರ್ಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಐ ವಿಟ್ನೆಸ್ ಹೇಳಿಕೆ ಪಡೆಯದೆ ದರ್ಶನ್ ಬಂಧಿಸಲಾಗಿದೆ, ಅಭಿಷೇಕ್ ಮನು ಸಿಂಘ್ವಿ ಹೇಳಿದ್ದಾರೆ. ಪ್ರಾಥಮಿಕ ತನಿಖಾ ವರದಿಯಲ್ಲೂ ಕೂಡ ದರ್ಶನ್ ಪರ ಸಾಕ್ಷ್ಯ ಸಿಕ್ಕಿಲ್ಲ. ಬಂಧನಕ್ಕೆ ಇದ್ದಂಥ ಮೂಲ ಕಾರಣವನ್ನೇ ಆರೋಪಿಗೆ ತಿಳಿಸಿಲ್ಲ. ಅಭಿಷೇಕ್ ಮನು ಸಿಂಘ್ವಿ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ್ದಾರೆ. ಐ ವಿಟ್ನೆಸ್ ಹೇಳಿಕೆ ಪಡೆದಿಲ್ಲ. ಕಣ್ಣಾರೆ ಕಂಡಂಥ ಸಾಕ್ಷಿಯ ಹೇಳಿಕೆಯನ್ನು ಪಡೆಯದೆ ದರ್ಶನನ್ನು ಅರೆಸ್ಟ್ ಮಾಡಲಾಗಿದೆ. ಪ್ರಾಥಮಿಕ ತನಿಖಾ ವರದಿಯಲ್ಲೂ ಕೂಡ ದರ್ಶನ್ ಪಾತ್ರ ಇಲ್ಲ ಅಂತ ಗೊತ್ತಿದ್ರೂ ಕೂಡ ದರ್ಶನ್ ಅರೆಸ್ಟ್ ಮಾಡಲಾಗಿದೆ. ದರ್ಶನನ್ನು ಬಂಧಿಸಿದ್ದೇ ಇಲ್ಲೂ ಕಾನೂನಿಗೆ ವಿರುದ್ಧವಾದದ್ದು ಅನ್ನೋದು ಮನು ಸಿಂಘ್ವಿ ವಾದ, ಅಭಿಷೇಕ್ ಮನು ಸಿಂಘ್ವಿ ವಾದ. ದರ್ಶನ್ ಪರವಾದಂಥ ವಕೀಲರು ಹೇಳ್ತಾ ಇದ್ದಾರೆ, ದರ್ಶನ್ ಬೇಲ್ ಅರ್ಜಿ ಮೇ 14ಕ್ಕೆ ಮುಂದೂಡಿದೆ. ಅರ್ಜಿಯ ವಿಚಾರಣೆ ಮೇ 14ಕ್ಕೆ ಮುಂದೂಡಿಕೆಯಾಗಿದೆ. ಸದ್ಯಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸುಪ್ರೀಂ ಕೋರ್ಟ್ನಿಂದ ಕೊಂಚ ರಿಲೀಫ್. ಅಲ್ಲಿವರೆಗೂ ಮೇ 14ರವರೆಗೂ ಆ ಟೆನ್ಷನ್ ಇದ್ದದ್ದೇ. ಅಲ್ಲಿವರೆಗೂ ಆ ನಿರಾಳತೆಯನ್ನು ಕಂಡುಕೊಳ್ಳಬಹುದು, ಬಟ್ ಆ ಟೆನ್ಷನ್ ಯಾವ ಕಾರಣಕ್ಕೂ ಮಾಯ ಆಗೋದಿಲ್ಲ. ಇವತ್ತಂತೂ ಕಾನೂನಿನಿಂದ ಅಥವಾ ಸುಪ್ರೀಂ ಕೋರ್ಟ್ನಿಂದ ಅವರಿಗೆ ಒಂದು ಸ್ವಲ್ಪ ರಿಲೀಫ್ ಸಿಕ್ಕಿದೆ, ನಿರಾಳತೆ ಸಿಕ್ಕಿದೆ. 14ಕ್ಕೆ ಮುಂದೂಡಿಕೆ ಆಗಿದೆ. 14ಕ್ಕೆ ಮತ್ತೆ ಅಗೇನ್ ವಿಚಾರಣೆಯನ್ನು ಪುನರಾರಂಭ ಮಾಡುತ್ತೆ ಕೋರ್ಟ್. ಆ ಸಂದರ್ಭದಲ್ಲಿ ಅಗೇನ್ ವಾದ ಮತ್ತು ಪ್ರತಿವಾದವನ್ನು ಕೋರ್ಟ್ ಆಲಿಸುತ್ತೆ. ಆನಂತರದಲ್ಲಿ ಮೇ 14ಕ್ಕೆ ಜಡ್ಜ್ಮೆಂಟಾ ಅಥವಾ ಇನ್ನೂ ವಿಚಾರಣೆ ಅಗತ್ಯ ಇದೆ ಅಂತ ಹೇಳಿ ಕೋರ್ಟ್ಗೆ ಮನವರಿಕೆ ಆದರೆ ವಿಚಾರಣೆಯ ದಿನವನ್ನು ಕೂಡ ಮುಂದೂಡಿಕೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ನ ಬೇಲ್ ಭವಿಷ್ಯ ನಿರ್ಧಾರ ಆಗುವ ದಿನಗಳು ಹತ್ತಿರಕ್ಕೆ ಬರ್ತಾ ಇದ್ದಾವೆ. ಅದರ ಮೇ 14ಕ್ಕೆ ಸದ್ಯಕ್ಕಂತೂ ಮುಂದೂಡಿಕೆ ಆಗಿದೆ. ಇವತ್ತು ವಿಚಾರಣೆ, ವಾದ ಮತ್ತು ಪ್ರತಿವಾದ ಪೂರ್ಣಗೊಂಡಿಲ್ಲ. 14ಕ್ಕೆ ಮತ್ತೊಮ್ಮೆ ವಾದ ಮತ್ತು ಪ್ರತಿವಾದವನ್ನು ಮುಂದುವರಿಸ್ತಾರೆ. ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಗಮನ ಸೆಳೆದಿರುವಂಥ ವಿಚಾರ ಅಂತ ಹೇಳಿದ್ರೆ, ದರ್ಶನ್ ಹಾಗೂ ಪವಿತ್ರ ಗೌಡ ಮಧ್ಯೆ ಇರುವಂಥ ಸಂಬಂಧ ಯಾವುದು? ದರ್ಶನ್ಗೆ ಪವಿತ್ರ ಗೌಡ ಹೆಂಡತಿನ? ಅವರಿಬ್ಬರು ಮದುವೆ ಆಗಿದ್ದಾರಾ? ಅವರಿಬ್ಬರ ನಡುವಿನ ಸಂಬಂಧ ಏನು ಅಂತ ಹೇಳಿ ಸ್ವಾಭಾವಿಕವಾಗಿ ಇಂಥ ಪ್ರಶ್ನೆಗಳು ಖಂಡಿತ ಎದುರಾಗುತ್ತೆ. ರೇಣುಕಾಸ್ವಾಮಿ ಕೊಲೆಗೂ ಮುನ್ನವೇ ಪವಿತ್ರ ಗೌಡ ಹಾಗೂ ವಿಜಯಲಕ್ಷ್ಮಿ ನಡುವೆ ನಡೆದಂಥ ಈ ಸೋಷಿಯಲ್ ಮೀಡಿಯಾ ವಾರ್ ಇತ್ತಲ್ಲ, ಅದೇ ಸಂದರ್ಭದಲ್ಲಿ ಬಟಾಬೈಲಾಗಿದ್ದು ದರ್ಶನ್ ಮತ್ತೊಬ್ಬರ ಸ್ನೇಹದ ಸುಳಿಯಲಿದ್ದಾರೆ ಅಂತ, ಮತ್ತೊಬ್ಬ ಸ್ನೇಹಿತೆಯ ಸಾಂಗತ್ಯದಲ್ಲಿದ್ದಾರೆ ಅಂತ. ಸೊ ಪವಿತ್ರ ಗೌಡ ದರ್ಶನ್ ಜೊತೆಗಿರುವಂಥ ಫೋಟೋಗಳನ್ನು ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ್ರೋ ತಕ್ಷಣವೇ ವಿಜಯಲಕ್ಷ್ಮಿ ದರ್ಶನ್ಗಿರೋದು ನಾನು ಒಬ್ಬಳೇ ಹೆಂಡತಿ, ನನ್ನ ಮಗ ಇವನು ಅಂತ ಹೇಳಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕ್ಕೊಂಡಿದ್ರು. ಅವರಿಬ್ಬರ ನಡುವಿನ ತಿಕ್ಕಾಟ ಸೋಷಿಯಲ್ ಮೀಡಿಯಾದಲ್ಲಿ ಜಗಜ್ಜಾಹೀರಾಗಿತ್ತು. ಅದಾದ ಕೆಲವೇ ದಿನಗಳಲ್ಲಿ
ರೇಣುಕಾ ಸ್ವಾಮಿಯ ಕೊಲೆ ಆಗುತ್ತೆ, ಅದು ಕೂಡ ಪವಿತ್ರ ಗೌಡ ಕಾರಣಕ್ಕೆ. ದರ್ಶನ್ ಆರೋಪಿ ಆಗ್ತಾರೆ, ಪವಿತ್ರ ಗೌಡ A1, ದರ್ಶನ್ A2. ಜೈಲು ಶಿಕ್ಷೆ, ಬೇಲ್, ಜಾಮೀನು, ಈಗ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ. ಆನಂತರದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಇವತ್ತಂತೂ ಸದ್ಯಕ್ಕೆ ನಿರಾಳತೆಯನ್ನು ಕಂಡುಕೊಳ್ಳಬಹುದು ದರ್ಶನ್, ಆದರೆ 14ರವರೆಗೂ ಕೂಡ ಡವಡವ ಇದ್ದಿದ್ದೆ. ದಶರಥ್, ಈಗಾಗಲೇ ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ದರ್ಶನ್ ಪಡೆದುಕೊಂಡಿದ್ದಂತ ಜಾಮೀನನ್ನ ರದ್ದು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ರು. ಆ ಅರ್ಜಿಯ ವಿಚಾರಣೆ ಇವತ್ತು ಬಂದಿರುವಂತದ್ದು. ಅರ್ಜಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಏನು ದರ್ಶನ್ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಕೋರ್ಟ್ಗೆ ನ್ಯಾಯಾಲಯಕ್ಕೆ ಹಾಜರಾಗಿ ವಾದ ಮಂಡನೆಯನ್ನ ಮಾಡಿರುವಂತದ್ದು. ಇಡೀ ಪ್ರಕರಣದಲ್ಲಿ ಇವರಿಗೆ ಯಾಕೆ ಹೈಕೋರ್ಟ್ ಇಂದ ಜಾಮೀನು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸ್ಪಷ್ಟತೆ ಇದೆ. ಸೊ ಅದ್ರ ಜೊತೆಗೆ ಎಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ಸ್ಪಷ್ಟತೆಯನ್ನ ಕೊಟ್ಟಿಲ್ಲ. ಅವ್ರು ಕೊಟ್ಟಿರುವಂತ ಸಾಕ್ಷ್ಯಾಧಾರದಲ್ಲಿ ಎಲ್ಲೂ ಕೂಡ ದರ್ಶನ್ ಕಾಣಿಸ್ತಾ ಇಲ್ಲ. 3 ಸೆಕೆಂಡ್ ಒಂದು ವಿಡಿಯೋ ತೋರಿಸ್ತಾರೆ, ಅದರಲ್ಲಿ ದರ್ಶನ್ ಎಲ್ಲೂ ಕೂಡ ಫಿಸಿಕಲಿ ಆಗಿ ಕಾಣೋದಿಲ್ಲ. ಅದ್ರ ಜೊತೆಗೆ ಈತನಿಗೆ ಕಿಡ್ನಾಪ್ ಮಾಡ್ಕೊಂಡ್ಬಂದು ಹಲ್ಲೆ ಮಾಡಿದಂತವ್ರು ಯಾರು, ಕಿಡ್ನಾಪ್ ಮಾಡಿದವ್ರು ಯಾರು, ಎಲ್ಲ ಹಲ್ಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದ್ರೆ ದರ್ಶನ್ಗೆ ಶೆಡ್ ನಲ್ಲಿ ಹಲ್ಲೆಯನ್ನ ಮಾಡಿದ್ರು, ಇಲ್ಲ ಈ ಏನು ವೆಹಿಕಲ್ ಗಳನ್ನ ಸೀಜ್ ಮಾಡಿ ತೆಗೆದುಕೊಂಡು ಹೋಗಿ ನಗರದಲ್ಲಿ ಪಟ್ಟಣಗೆರೆ ಶೆಡ್ ಅಲ್ಲಿ ಇಡ್ತಾ ಇದ್ರು, ಆ ಪಾರ್ಕಿಂಗ್ ಪ್ಲೇಸ್ ನಲ್ಲಿ ಹಲ್ಲೆ ಮಾಡಿದ್ರು, ಅದ್ರ ಬಗ್ಗೆಯೂ ಸ್ಪಷ್ಟತೆ ಇಲ್ಲ. ಒಂದ್ಸಲ ಶೆಡ್ ಅಂತ ಹೇಳ್ತಾರೆ, ಒಂದ್ಸಲ ಪಾರ್ಕಿಂಗ್ ಅಂತ ಹೇಳ್ತಾರೆ. ಹೀಗೆ ಹಲವು ನ್ಯೂನತೆಗಳಿಂದ ಕೂಡಿರುವ ಹಿನ್ನೆಲೆಯಲ್ಲಿ ಈ ದರ್ಶನ್ ಅವ್ರಿಗೆ ಏನು ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಹೀಗಾಗಿ ಅರ್ಜಿಯನ್ನ ಮಾನ್ಯವನ್ನ ಮಾಡಬಾರ್ದು ಅಂತೇಳಿ ದರ್ಶನ್ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡನೆಯನ್ನ ಮಾಡಿರುವಂತದ್ದು. ಅದಷ್ಟೇ ಅಲ್ಲದೆ ಹೈಕೋರ್ಟ್ ನಲ್ಲೂ ಕೂಡ ಈಗಾಗಲೇ ಜಾಮೀನು ಸಿಕ್ಕಿದೆ. ಅದಕ್ಕೆ ನಿಖರವಾದ ಕಾರಣಗಳಿದೆ ಮತ್ತು ಗ್ರೌಂಡ್ಸ್ ಗಳೇ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಜಾಮೀನು ಸಿಕ್ಕಿರುವಂತದ್ದು. ಸೊ ಹೀಗಾಗಿ ಈ ಜಾಮೀನು ಅರ್ಜಿ ಅಂದ್ರೆ ಪೊಲೀಸರು ಹಾಕಿರುವಂತಹ ಅರ್ಜಿ ಏನಿದೆ ಇದನ್ನು ವಜಾ ಮಾಡಬೇಕು. ನಮ್ಮ ಕಕ್ಷಿದಾರ ಏನಿದ್ರೆ ಕ್ಲೈಂಟ್ಗೆ ಜಾಮೀನನ್ನ ತೆಗೆದುಕೊಂಡು ಮತ್ತೆ ಅವ್ರಿಗೆ ಅದೇ ರೀತಿಯಾಗಿ ಕಂಟಿನ್ಯೂ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಇವರು ಯಾವುದೇ ರೀತಿಯ ವಿಚಾರಣೆಗೆ ಸಹಕರಿಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಿರುವಂತದ್ದು. ಸೊ ವಾದ ವಿವಾದವನ್ನು ಕೇಳಿರುವಂತ ನ್ಯಾಯಾಲಯ ಅರ್ಜಿಯ ವಿಚಾರಣೆಯನ್ನ ಮೇ 14ಕ್ಕೆ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಮೇ 14ಕ್ಕೆ ಮತ್ತೆ ಅರ್ಜಿಯ ವಿಚಾರಣೆ ಬರುತ್ತೆ. ಅವಾಗ ಪೊಲೀಸರು ಅಂದ್ರೆ ಇತ್ತ ಕಡೆಯಿಂದ ಏನು ಅಬ್ಜೆಕ್ಷನ್ ಸಲ್ಲಿಕೆಯನ್ನ ಮಾಡ್ತಾರೆ, ಇವರ ವಾದಕ್ಕೆ ಏನು ಕೌಂಟರ್ ವಾದ ಆಗುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ. ದಶರಥ್, ಸಂತೋಷ್, ಇಲ್ಲಿ ಪವಿತ್ರ ಗೌಡ ಹಾಗೂ ದರ್ಶನ್ ನಡುವಿನ ಸಂಬಂಧದ ಬಗ್ಗೆಯೂ ಕೂಡ ಇವತ್ತು ಕೋರ್ಟ್ನಲ್ಲಿ ಉಲ್ಲೇಖ ಆಗಿದೆ. ಒಂದು ಕ್ಲಾರಿಫಿಕೇಶನ್ ತೊಗೊಂಡಿದ್ದಾರೆ ಜಡ್ಜ್. ಅವರು ಹೆಂಡ್ತಿನ ಮದುವೆ ಆಗಿದ್ದಾರಾ ಅಂತ ಹೇಳಿ. ಸಹಜವಾಗಿ ಈ ಪ್ರಕರಣಕ್ಕೂ ಮೊದಲೇ ಈ ರೀತಿ ಶುರುವಾಗಿತ್ತು. ಈಗಲೂ ಕೂಡ ನೋಡಿ, ಈ ಪ್ರಕರಣ ಜೀವಂತ ಇರೋವರೆಗೂ ಕೂಡ ಇವರಿಬ್ಬರ ನಡುವಿನ ಸಂಬಂಧದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ಲೇ ಹೋಗ್ತವೆ ಅಂತ ಅನ್ಸುತ್ತೆ. ದಶರಥ್, ಅಂದ್ರೆ ಇವರಿಬ್ಬರು ಏನೋ ಈಗಾಗ್ಲೇ ಪೊಲೀಸರೇ ಪ್ರಕರಣದಲ್ಲಿ ಆಕೆನ ಗೆಳತಿ ಅಂತ ಹೇಳಿ ಉಲ್ಲೇಖವನ್ನ ಮಾಡಿರುವಂತದ್ದು. ಹೀಗಾಗಿ ಇದರಿಂದ ದರ್ಶನ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗುತ್ತೆ ಅನ್ನೋದು ದೂರದ ಮಾತು ಅಂತ ಹೇಳ್ಬೋದು. ಹಾಗೆ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಯಾವ ಕಾರಣಕ್ಕಾಗಿ ಮಾಡಿದ್ರು ಅಂದ್ರೆ ಈಗ ಪವಿತ್ರ ಗೌಡ A1 ಆರೋಪಿತ ಆಗಿರುವಂತದ್ದು, ಆಕೆ ಹೇಳಿದ್ಕೆ ದರ್ಶನ್ ಈತನ ಕಿಡ್ನಾಪ್ ಮಾಡಿ ಕರ್ಕೊಂಡ್ಬಂದು ಹಲ್ಲೆಯನ್ನ ಮಾಡಿ ಹತ್ಯೆಯನ್ನ ಮಾಡ್ತಿದ್ದಾನೆ ಅಂತ ಹೇಳಿ ಆರೋಪ ಇರುವಂತದ್ದು. ಅಂದ್ರೆ ಅಷ್ಟು ಆತ ಮಾಡ್ಬೇಕು ಅಂತ ಹೇಳಿದ್ರೆ ಇಬ್ಬರ ನಡುವಿನ ಸಂಬಂಧ ಏನು ಅನ್ನೋದು ಕೋರ್ಟ್ ಗಮನಕ್ಕೆ ಬರ್ಬೇಕಾಗತ್ತೆ. ಈ ಕಾರಣಕ್ಕೂ ಕೂಡ ಕೇಳಿರುವಂತ ಸಾಧ್ಯತೆಗಳಿರುತ್ತೆ. ಸೊ ಅವರು ಸ್ನೇಹಿತರಾಗಿರ್ಬೋದಾ, ಇಲ್ಲ ಇವ್ರು ಮದುವೆ ಆಗಿದಾರಾ, ಇಲ್ಲ ಬರೀ ಪರಿಚಯಸ್ತರ, 100 ಕಾರಣಗಳಿಂದ ಕೂಡ ನ್ಯಾಯಾಲಯ ಕೇಳಿರುವಂತ ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ ಈಗಾಗಲೇ ಪೊಲೀಸರು ಕೂಡ ಆಕೆಯ ಗೆಳತಿ ಅಂತಾನೆ ಹೇಳಿರುವಂತದ್ದು. ಹೀಗಾಗಿ ಅದರಿಂದ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ. ಆದ್ರೆ ಈಕೆಯ ಏನು ದರ್ಶನ A2 ಆಗಿರೋದ್ರಿಂದ ಈತ ಅಷ್ಟು ಈಕೆ ಹೇಳಿದ್ದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಅವ್ರನ್ನ ಕಿಡ್ನಾಪ್ ಮಾಡಿಸಿ ಅದಕ್ಕೆ 17 ಅಂದ್ರೆ ಇವರಿಬ್ಬರನ್ನು ಹೊರತುಪಡಿಸಿ 15 ಜನನ ಇನ್ವಾಲ್ವ್ಮೆಂಟ್ ಅನ್ನ ಮಾಡಿದ್ದೇನೆ ಅಂತ ಹೇಳಿದ್ರೆ ಕಾರಣ ಏನು ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. ಮತ್ತೆ ಪ್ರಕರಣದ ಉದ್ದೇಶ ಏನಿತ್ತು ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಸೊ ಈ ಗ್ರೌಂಡ್ಸ್ ಗಳನ್ನ ಇಟ್ಕೊಂಡು ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ವಾದವನ್ನ ಮಾಡ್ತಾ ಇರುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮಲ್ಲ ಮಾಹಿತಿಗೆ.